ಫ್ರೆಂಡ್ಸ್, ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಬಾದಾಮಿಯು ಅಂದಿನ ಕಾಲದಲ್ಲಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ಗುಡ್ಡದ ಬದಿಯನ್ನು ಸುಂದರವಾಗಿ ಕೊರೆದ ಗುಹಾಲಯಗಳು ವಿಶ್ವವಿಖ್ಯಾತವಾಗಿವೆ. ಈ ಸುಂದರವಾದ ಗುಹಾಲಯಗಳನ್ನು ಹಾಗೂ ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳಗಳನ್ನು ಕಣ್ಣಾರೆ ಕಂಡು ಆನಂದಿಸಲು ಅನೇಕ ರಾಜ್ಯಗಳಿಂದ ಬಾದಾಮಿಗೆ ಭೇಟಿ ನೀಡುತ್ತಾರೆ. ಐತಿಹಾಸಿಕತೆಯನ್ನು ನೆನಪಿಸುವ ಚಾಲುಕ್ಯರ ಕಾಲದ ದೇವಾಲಯ ಹಾಗೂ ಕಟ್ಟಡಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಬಾದಾಮಿಯ ಗುಹಾ ದೇವಾಲಯವು 4 ಪ್ರತ್ಯೇಕವಾದ ದೇವಾಲಯಗಳನ್ನು ಒಳಗೊಂಡಿದ್ದು, ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟವಾದ ಕೆತ್ತನೆಗಳಿಂದ ಜನಪ್ರಿಯವಾಗಿವೆ. ಮೊದಲ 3 ದೇವಾಲಯಗಳು ಹಿಂದೂ ದೇವರುಗಳಾದ ಶಿವ ಮತ್ತು ವಿಷ್ಣುವಿನ ವಿವಿಧ ರೂಪಗಳನ್ನು ಹೊಂದಿರುವ ಅವತಾರಗಳ ಕೆತ್ತನೆಗಳನ್ನು ಕಾಣಬಹುದು. ಇನ್ನು ಉಳಿದ ಒಂದು ಗುಹಾಲಯವು ಜೈನ ತೀರ್ಥಂಕರಿಗೆ ಸಮರ್ಪಿತವಾಗಿದೆ. ಇದು ವಿಶ್ವ ಪರಂಪರೆ ತಾಣಗಳ ಪಟ್ಟಿಯಲ್ಲಿದೆ. ಅಗಸ್ತ್ಯ ಸರೋವರವು ಬಾದಾಮಿಯಲ್ಲಿನ ಸುಂದರ ಪ್ರೇಕ್ಷಣೀಯ ಸ್ಥಳವಾಗಿದೆ. ಬಾದಾಮಿ ಪ್ರವಾಸಕ್ಕೆ ಹೋದವರು ತಪ್ಪದೇ ಈ ತಾಣಕ್ಕೆ ಭೇಟಿ ನೀಡುತ್ತಾರೆ. ಬಾದಾಮಿಯಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವ ಈ ಸರೋವರವು ಔಷಧೀಯ ಗುಣಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ. ಈ ಸರೋವರವು ಅನೇಕ ರೋಗಗಳನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಇಲ್ಲಿ ಭೇಟಿ ನೀಡುವ ಬಹುತೇಕರು ಈ ಸರೋವರದಲ್ಲಿ ಮಿಂದೇಳುತ್ತಾರೆ. ಈ ಪವಿತ್ರವಾದ ಸ್ಥಳದಲ್ಲಿ ಪರಮಾತ್ಮ ಶಿವನು ಲಿಂಗ ಸ್ವರೂಪಿಯಾಗಿ ಭೂತನಾಥ ಎಂಬ ಹೆಸರಿನಿಂದ ನೆಲೆಸಿದ್ದಾರೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ಅದು ಐತಿಹಾಸಿಕ ಬಾದಾಮಿ ಕೋಟೆ. ಈ ಆಕರ್ಷಕವಾದ ಬಾದಾಮಿ ಕೋಟೆಯನ್ನು ಚಾಲುಕ್ಯರ ಅರಸು ಪುಲಕೇಶಿಯು 543ರಲ್ಲಿ ನಿರ್ಮಾಣ ಮಾಡಿದರು. ಬಂಡೆಯ ಮೇಲಿರುವ ಸುಂದರವಾದ ಕೋಟೆಯ ಮೇಲೆ ಅತ್ಯಂತ ಪುರಾತನವಾದ 2 ಶಿವಾಲಯಗಳಿವೆ. ಅಗಸ್ತ್ಯ ಸರೋವರದ ಎದುರಲ್ಲೇ 2 ಶಿವಾಲಯಗಳಿದ್ದು, ಈ ದೇವಾಲಯಗಳನ್ನು ಭೂತನಾಥ ದೇವಾಲಯ ಎಂದು ಕರೆಯುತ್ತಾರೆ. ಇವುಗಳು ಪರಮಾತ್ಮ ಶಿವನಿಗೆ ಸಮರ್ಪಿತವಾದ ದೇವಾಲಯವಾಗಿದ್ದು, ಪೂರ್ವಕ್ಕೆ ಭೂತನಾಥ ದೇವಾಲಯ ಮತ್ತು ಈಶಾನ್ಯಕ್ಕೆ ಮಲ್ಲಿಕಾರ್ಜುನ ದೇವಾಲಯವಿದೆ. ಈ ಅದ್ಭುತವಾದ ದೇವಾಲಯವನ್ನು ನಿರ್ಮಾಣ ಮಾಡಲು ಮರಳುಗಲ್ಲುಗಳನ್ನು ಬಳಸಿದ್ದು ದಕ್ಷಿಣ ಭಾರತದ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿದೆ. ಇಲ್ಲಿರುವ ವಸ್ತು ಸಂಗ್ರಹಾಲಯದಲ್ಲಿ ಪ್ರಾಚೀನ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿರುವ ಬಾದಾಮಿಯ 6ನೇ ಶತಮಾನದ ಅನೇಕ ಕಲಾಕೃತಿಗಳನ್ನು ಕಣ್ತುಂಬಿಕೊಳ್ಳಬಹುದು. ಶಾಸನಗಳು, ಶಿಲ್ಪಗಳು, ಕಲ್ಲು ಉಪಕರಣಗಳು, ಇನ್ನೂ ಅನೇಕ ವಸ್ತುಗಳನ್ನು ಇಲ್ಲಿ ಕಾಣಬಹುದು. ಇಲ್ಲಿರುವ ಗಣೇಶ ಹಾಗೂ ಶಿವನ ವಿವಿಧ ಅವತಾರಗಳ ಸೂಕ್ಷ್ಮವಾದ ಕೆತ್ತನೆಗಳ ಶಿಲ್ಪಗಳು ಆಕರ್ಷಿಸುತ್ತವೆ. ಬಾದಾಮಿಯು ಒಂದು ಕಾಲದಲ್ಲಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ಕಾಲಾನಂತರ ಪಲ್ಲವರು, ಸುಲ್ತಾನರ ವಶವಾಯಿತು. ಫ್ರೆಂಡ್ಸ್, ಈ ವಿಡಿಯೋದ ಬಗೆಗಿನ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ, ವಂದೇ ಮಾತರಂ.